ಅಂದಾಕ್ಷಣ ಅಭಿವೃದ್ಧಿ ಹೊಂದಿದ ನಗರ, ಸ್ಮಾರ್ಟ್ ಸಿಟಿ ನಗರ, ಹಾಗೆ ಹೀಗೆ ಅಂತ ಹೊರಗಿನವರು ಬಂದು ಮೆಚ್ಚುಗೆಯನ್ನ ಮಾತುಗಳನ್ನಾಡುವುದು ಒಂದು ಕಡೆ ಸಹಜ ಆಗ್ಬಿಟ್ಟಿದೆ. ಆದರೆ ನಗರದಲ್ಲಿ ಗಲ್ಲಿ ಗಲ್ಲಿಯಲ್ಲೂ ಸ್ಮಾರ್ಟ್ ಸಿಟಿ ಕಳಪೆ ಕಾಮಗಾರಿಗಳೇ ಎದ್ದು ಕಾಣ್ತಾ ಇದೆ. ಆ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಒಂದ ಎರಡ ಸ್ಮಾರ್ಟ್ ಸಿಟಿ ಅವಾಂತರ, ಕಳಪೆ ಕಾಮಗಾರಿ ವಿರುದ್ಧ ರೊಚ್ಚಿಗೆದ್ದ ಜನ. ಹೀಗೆ ಕಿತ್ತು ಹೋದ ಫುಟ್ಪಾತ್ ಟೈಲ್ಸ್ಗಳು, ಮತ್ತೊಂದೆಡೆ ಸರಿಯಾಗಿ ಬಳಕೆಯಾಗದ ಕೋಟ್ಯಾಂತರ ರೂಪಾಯಿ ವೆಚ್ಚದ ಸಾರ್ವಜನಿಕ ಶೌಚಾಲಯಗಳು, ಇನ್ನೊಂದೆಡೆ ರಸ್ತೆಗೆ ಅಡ್ಡಲಾಗಿರುವ ಭೂಗತ ಕೇಬಲ್ಗಳು. ಇದು ಸದ್ಯ ಮಲೆನಾಡು ಜಿಲ್ಲೆ ಶಿವಮೊಗ್ಗ ಸ್ಮಾರ್ಟ್ ಸಿಟಿ ಅವಾಂತರಗಳು. ಶಿವಮೊಗ್ಗದಲ್ಲಿ ಕೋಟ್ಯಾಂತರ ರೂಪಾಯಿ ವೆಚ್ಚದಲ್ಲಿ ಸ್ಮಾರ್ಟ್ ಸಿಟಿ ಹಣೆಪಟ್ಟಿ ನೀಡಿ ನಗರವನ್ನ ಅಂದಗಾಣಿಸಲು ಹಲವಾರು ಕಾಮಗಾರಿಗಳು ನಡೆದಿವೆ. ಆದರೆ ಎಲ್ಲಾ ಕಾಮಗಾರಿಗಳಲ್ಲೂ ಸ್ಮಾರ್ಟ್ ಸಿಟಿ ಅಧಿಕಾರಿಗಳು ವಿಫಲರಾಗಿದ್ದಾರೆ. ಶಿವಮೊಗ್ಗವನ್ನ ಮಾದರಿ ನಗರವನ್ನಾಗಿ ರೂಪುಗೊಳಿಸಬೇಕೆಂಬ ನಿಟ್ಟಿನಲ್ಲಿ ಕೈಗೊಂಡ ಕಾಮಗಾರಿ ಶಿವಮೊಗ್ಗದಲ್ಲಿ ಹಳ್ಳ ಹಿಡಿದಿದ್ದು ಜನರು ಹಿಡಿ ಶಾಪ ಹಾಕುವಂತಾಗಿದೆ. ಸುಮಾರು 2 ವರ್ಷದ ಕೆಳಗಡೆ ಶಿವಮೊಗ್ಗಕ್ಕೆ ಸ್ಮಾರ್ಟ್ ಸಿಟಿ ಅನೌನ್ಸ್ ಆದಾಗ, ಅಂದರೆ ಶಿವಮೊಗ್ಗ ಸ್ಮಾರ್ಟ್ ಸಿಟಿಗೆ ಸೆಲೆಕ್ಟ್ ಆದಾಗ ಶಿವಮೊಗ್ಗದ ಜನತೆ ಖುಷಿ ಪಟ್ಟಿದ್ದರು. ನಮ್ಮ ನಗರ ಯಾವ ರೀತಿ ಕಾಣ್ಬೋದು ಅಂತ ಒಂದು ಕಲ್ಪನೆಯಲ್ಲಿ ಇದ್ದರು. ಆದರೆ ಆ ಕಾಮಗಾರಿಗಳೆಲ್ಲ ಮುಗಿದ ಮೇಲೆ ಅದು ಯಾವ ರೀತಿ ಅವೈಜ್ಞಾನಿಕವಾಗಿದೆ ಅಂದರೆ, ರಸ್ತೆ ಮೇಲೆ ಯಾವಾಗಲೂ ಸದಾಕಾಲ ಮಳೆ ಬಂದಾಗ ನೀರಿರುತ್ತೆ. ಅವ್ರು ಮಾಡಿದಂತಹ UGD ಕೇಬಲ್ಸ್ಗಳು ಎಲ್ಲೆಂದರಲ್ಲಿ ಓಪನ್ ಆಗಿದ್ದಾವೆ. ಅದು ಶಾಲಾ ಮಕ್ಕಳಿಗೆ ಕರೆಂಟ್ ಹೊಡೆಯುವಂಥ ವ್ಯವಸ್ಥೆಗಳಾಗಿರ್ಬೋದು. ಇನ್ನು ಸ್ಮಾರ್ಟ್ ಸಿಟಿ ಈ ಕಳಪೆ ಕಾಮಗಾರಿಗಳಿಂದಾಗಿ ಹಲವಾರು ಬಡಾವಣೆ ನಿವಾಸಿಗಳಿಗೆ ತೊಂದರೆ ಆಗುತ್ತಿದೆ. ವೃದ್ಧರಿಗೆ, ಮಕ್ಕಳಿಗೆ ರಸ್ತೆಗಳಲ್ಲಿ ಓಡಾಡದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹೀಗಾಗಿ ಕೋಟ್ಯಾಂತರ ರೂಪಾಯಿ ನೀರಿನಲ್ಲಿ ಹೋಮ ಮಾಡಿದಂತಾಗಿದೆ. ಸರ್, ಸ್ಮಾರ್ಟ್ ಸಿಟಿ ಅಂತ ಮಾಡಿ 1 ವರ್ಷ ಆಗಿದೆ. ಟೈಲ್ಸ್ ಕಿತ್ತೋಗಿದೆ, ಬಾಕ್ಸ್ ಸಿಟಿಗಳು ಯಾವುದೂ ಸುಖವಿಲ್ಲ. ಆಮೇಲೆ ಬಸ್ ಸ್ಟ್ಯಾಂಡ್ಗಳಲ್ಲಿ ಮಾಡಿದ್ದಾರೆ, ಇದು ಟೈಲ್ಸ್ಗಳು ಒಂದೊಂದೇ ಕಿತ್ಕೊಂಡ್ಬಿಟ್ಟಿದೆ. ಶೌಚಾಲಯ ಸರಿ ಇಲ್ಲ. ಸ್ಕೂಲ್ ಪಕ್ಕದಲ್ಲಿ ಮಕ್ಕಳಿಗೆಲ್ಲ ಒಂದು ಚರಂಡಿ ಬಗ್ಗೆ ಬಾಕ್ಸ್ ಎಲ್ಲ ಮಾಡಿಟ್ಟರು, ಯಾವುದೂ ಸರಿ ಇಲ್ಲ ಸರ್. ಎಲ್ಲ ಕಳಪೆ ಕಾರ್ಯಕ್ರಮ ಮಾಡಿ ಶಿವಮೊಗ್ಗಕ್ಕೆ ದುಡ್ಡನ್ನು ನುಂಗಿದ್ದಾರೆ. ಶಿವಮೊಗ್ಗವನ್ನ ಸುಂದರ ನಗರವನ್ನಾಗಿಸುವ ಉದ್ದೇಶದಿಂದ ಸ್ಮಾರ್ಟ್ ಸಿಟಿ ಕಾಮಗಾರಿ ನಡೆಸಲಾಗಿದ್ದರೂ ಕೂಡ ಅವೆಲ್ಲವೂ ಕಳಪೆ ಗುಣಮಟ್ಟದಿಂದ ಕೂಡಿರುವುದು ಬಟಾಬಯಲಾಗುತ್ತಿದೆ. ಕ್ಯಾಮರಾ ಪರ್ಸನ್ ಚಿರಾಗ್ ಜೊತೆ ಭೀಮಾ ನಾಯಕ್, ಎಸ್ ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ಅಂದಾಕ್ಷಣ ಅಭಿವೃದ್ಧಿ ಹೊಂದಿದ ನಗರ, ಸ್ಮಾರ್ಟ್ ಸಿಟಿ ನಗರ, ಹಾಗೆ ಹೀಗೆ ಅಂತ ಹೊರಗಿನವರು ಬಂದು ಮೆಚ್ಚುಗೆಯನ್ನ ಮಾತುಗಳನ್ನಾಡುವುದು ಒಂದು ಕಡೆ ಸಹಜ ಆಗ್ಬಿಟ್ಟಿದೆ. ಆದರೆ ನಗರದಲ್ಲಿ ಗಲ್ಲಿ ಗಲ್ಲಿಯಲ್ಲೂ ಸ್ಮಾರ್ಟ್ ಸಿಟಿ ಕಳಪೆ ಕಾಮಗಾರಿಗಳೇ ಎದ್ದು ಕಾಣ್ತಾ ಇದೆ. ಆ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಒಂದ ಎರಡ ಸ್ಮಾರ್ಟ್ ಸಿಟಿ ಅವಾಂತರ, ಕಳಪೆ ಕಾಮಗಾರಿ ವಿರುದ್ಧ ರೊಚ್ಚಿಗೆದ್ದ ಜನ. ಹೀಗೆ ಕಿತ್ತು ಹೋದ ಫುಟ್ಪಾತ್ ಟೈಲ್ಸ್ಗಳು, ಮತ್ತೊಂದೆಡೆ ಸರಿಯಾಗಿ ಬಳಕೆಯಾಗದ ಕೋಟ್ಯಾಂತರ ರೂಪಾಯಿ ವೆಚ್ಚದ ಸಾರ್ವಜನಿಕ ಶೌಚಾಲಯಗಳು, ಇನ್ನೊಂದೆಡೆ ರಸ್ತೆಗೆ ಅಡ್ಡಲಾಗಿರುವ ಭೂಗತ ಕೇಬಲ್ಗಳು. ಇದು ಸದ್ಯ ಮಲೆನಾಡು ಜಿಲ್ಲೆ ಶಿವಮೊಗ್ಗ ಸ್ಮಾರ್ಟ್ ಸಿಟಿ ಅವಾಂತರಗಳು. ಶಿವಮೊಗ್ಗದಲ್ಲಿ ಕೋಟ್ಯಾಂತರ ರೂಪಾಯಿ ವೆಚ್ಚದಲ್ಲಿ ಸ್ಮಾರ್ಟ್ ಸಿಟಿ ಹಣೆಪಟ್ಟಿ ನೀಡಿ ನಗರವನ್ನ ಅಂದಗಾಣಿಸಲು ಹಲವಾರು ಕಾಮಗಾರಿಗಳು ನಡೆದಿವೆ. ಆದರೆ ಎಲ್ಲಾ ಕಾಮಗಾರಿಗಳಲ್ಲೂ ಸ್ಮಾರ್ಟ್ ಸಿಟಿ ಅಧಿಕಾರಿಗಳು ವಿಫಲರಾಗಿದ್ದಾರೆ. ಶಿವಮೊಗ್ಗವನ್ನ ಮಾದರಿ ನಗರವನ್ನಾಗಿ ರೂಪುಗೊಳಿಸಬೇಕೆಂಬ ನಿಟ್ಟಿನಲ್ಲಿ ಕೈಗೊಂಡ ಕಾಮಗಾರಿ ಶಿವಮೊಗ್ಗದಲ್ಲಿ ಹಳ್ಳ ಹಿಡಿದಿದ್ದು ಜನರು ಹಿಡಿ ಶಾಪ ಹಾಕುವಂತಾಗಿದೆ. ಸುಮಾರು 2 ವರ್ಷದ ಕೆಳಗಡೆ ಶಿವಮೊಗ್ಗಕ್ಕೆ ಸ್ಮಾರ್ಟ್ ಸಿಟಿ ಅನೌನ್ಸ್ ಆದಾಗ, ಅಂದರೆ ಶಿವಮೊಗ್ಗ ಸ್ಮಾರ್ಟ್ ಸಿಟಿಗೆ ಸೆಲೆಕ್ಟ್ ಆದಾಗ ಶಿವಮೊಗ್ಗದ ಜನತೆ ಖುಷಿ ಪಟ್ಟಿದ್ದರು. ನಮ್ಮ ನಗರ ಯಾವ ರೀತಿ ಕಾಣ್ಬೋದು ಅಂತ ಒಂದು ಕಲ್ಪನೆಯಲ್ಲಿ ಇದ್ದರು. ಆದರೆ ಆ ಕಾಮಗಾರಿಗಳೆಲ್ಲ ಮುಗಿದ ಮೇಲೆ ಅದು ಯಾವ ರೀತಿ ಅವೈಜ್ಞಾನಿಕವಾಗಿದೆ ಅಂದರೆ, ರಸ್ತೆ ಮೇಲೆ ಯಾವಾಗಲೂ ಸದಾಕಾಲ ಮಳೆ ಬಂದಾಗ ನೀರಿರುತ್ತೆ. ಅವ್ರು ಮಾಡಿದಂತಹ UGD ಕೇಬಲ್ಸ್ಗಳು ಎಲ್ಲೆಂದರಲ್ಲಿ ಓಪನ್ ಆಗಿದ್ದಾವೆ.
ಅದು ಶಾಲಾ ಮಕ್ಕಳಿಗೆ ಕರೆಂಟ್ ಹೊಡೆಯುವಂಥ ವ್ಯವಸ್ಥೆಗಳಾಗಿರ್ಬೋದು. ಇನ್ನು ಸ್ಮಾರ್ಟ್ ಸಿಟಿ ಈ ಕಳಪೆ ಕಾಮಗಾರಿಗಳಿಂದಾಗಿ ಹಲವಾರು ಬಡಾವಣೆ ನಿವಾಸಿಗಳಿಗೆ ತೊಂದರೆಯಾಗುತ್ತಿದೆ. ವೃದ್ಧರಿಗೆ, ಮಕ್ಕಳಿಗೆ ರಸ್ತೆಗಳಲ್ಲಿ ಓಡಾಡದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹೀಗಾಗಿ ಕೋಟ್ಯಾಂತರ ರೂಪಾಯಿ ನೀರಿನಲ್ಲಿ ಹೋಮ ಮಾಡಿದಂತಾಗಿದೆ. ಸರ್, ಸ್ಮಾರ್ಟ್ ಸಿಟಿ ಅಂತ ಮಾಡಿ 1 ವರ್ಷ ಆಗಿದೆ. ಟೈಲ್ಸ್ ಕಿತ್ತೋಗಿದೆ. ಬಾಕ್ಸ್ ಚರಂಡಿಗಳು ಯಾವುದೂ ಸುಖವೇ ಇಲ್ಲ. ಆಮೇಲೆ ಬಸ್ ಸ್ಟ್ಯಾಂಡ್ಗಳಲ್ಲಿ ಮಾಡಿದ್ದಾರೆ. ಇದು ಸ್ಟೈಲ್ಸ್ಗಳು ಒಂದೊಂದೇ ಕಿತ್ಕೊಂಡ್ಬಿಟ್ಟಿದೆ. ಶೌಚಾಲಯ ಸರಿ ಇಲ್ಲ. ಸ್ಕೂಲ್ ಪಕ್ಕದಲ್ಲಿ ಮಕ್ಕಳಿಗೆಲ್ಲ ಒಂದು ಚರಂಡಿ ಬಗ್ಗೆ ಬಾಕ್ಸ್ ಎಲ್ಲ ಮಾಡಿಟ್ಟರು ಯಾವುದೂ ಸರಿ ಇಲ್ಲ ಸರ್. ಎಲ್ಲ ಕಳಪೆ ಕಾರ್ಯಕ್ರಮ ಮಾಡಿ ಶಿವಮೊಗ್ಗಕ್ಕೆ ದುಡ್ಡನ್ನು ನುಂಗಿದ್ದಾರೆ. ಶಿವಮೊಗ್ಗವನ್ನು ಸುಂದರ ನಗರವನ್ನಾಗಿಸುವ ಉದ್ದೇಶದಿಂದ ಸ್ಮಾರ್ಟ್ ಸಿಟಿ ಕಾಮಗಾರಿ ನಡೆಸಲಾಗಿದ್ದರೂ ಕೂಡ ಅವೆಲ್ಲವೂ ಕಳಪೆ ಗುಣಮಟ್ಟದಿಂದ ಕೂಡಿರುವುದು ಬಟಾಬಯಲಾಗುತ್ತಿದೆ. ಕ್ಯಾಮರಾ ಪರ್ಸನ್ ಚಿರಾಗ್ ಜೊತೆ ಭೀಮಾ ನಾಯಕ್, ಎಸ್ ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ.